ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸತೀಶ್ ಕುಮಾರ್. ನಿಮಗೊಂದು ಸೀಕ್ರೆಟನ್ನು ಹೇಳ್ತೀನಿ, ಯಾರಿಗೂ ಕೂಡ ಹೇಳೋಕ್ಕೆ ಹೋಗಬೇಡಿ. ನಾನು ಕಳೆದ 8 ದಿನಗಳಿಂದ ಸ್ನಾನ ಮಾಡಿಲ್ಲ. ಇವತ್ತೇ ಸ್ನಾನ ಮಾಡಿರುವೆ. ಮಳೆಯಲ್ಲಿ ಆಟವಾಡಿ ನೆನೆದಿದ್ದರಿಂದ ನನಗೆ ನೆಗಡಿ, ಕೆಮ್ಮು, ಜ್ವರ ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಬಂದಿತ್ತು. ಹೀಗಾಗಿ ನಾನು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಮತ್ತು ಸ್ನಾನ ಕೂಡ ಮಾಡಿರಲಿಲ್ಲ. ಇವತ್ತು ನಾನು ಫುಲ್ಲಿ ರಿಕವರ್ ಆಗಿರುವೆ, ಹೀಗಾಗಿಯೇ ಸ್ನಾನ ಮಾಡಿರುವೆ. ಮತ್ತು ಈ ಪ್ರೀತಿಯ ಗಡ್ಡಕ್ಕೆ ವಿದಾಯ ಹೇಳುವುದಕ್ಕಾಗಿ ಹೊರಗಡೆ ಎಲ್ಲಾದರೂ ಹೋಗಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಮನೆಯಿಂದ ಹೊರಗಡೆ ಬಂದಿರುವೆ. ಮಳೆಯಿಂದ ಬರೀ ನದಿಗಳಷ್ಟೇ ಅಲ್ಲ, ನಮ್ಮ ಊರಿನ ಸುತ್ತಮುತ್ತಲಿರುವ ಹಳ್ಳ ಕೊಳ್ಳಗಳು ಕೂಡ ಮೈದುಂಬಿ ಹರಿತಾ ಇವೆ. ನೀವು ನನ್ನ ಹಿಂದೆ ನೋಡ್ಬೋದು. ಬ್ಯೂಟಿಫುಲ್. ಇವತ್ತಿನ ಟ್ರಾವೆಲ್ ಲಾಗ್ದಲ್ಲಿ ನಾನು ನಿಮಗೆ ನನ್ನ ಕೆಲವೊಂದಿಷ್ಟು ಫೇವ್ರೇಟ್ ಆಗಿರುವ ಪ್ಲೇಸಸ್ಗಳನ್ನು ತೋರಿಸೋನಿದ್ದೇನೆ. ಲೆಟ್ಸ್ ಗೋ. ನೋಡಿ ಗಾಯ್ಸ್, ಈ ರಸ್ತೆ ಎಷ್ಟೊಂದು ಸುಂದರವಾಗಿದೆ ಅಂಥೇಳಿ. ಮಳೆ ಸ್ವಲ್ಪ ಜೋರಾಗಿಯೇ ಸುರಿದಿರೋದ್ರಿಂದ ಕೆರೆಗಳು ಕೂಡ ಫುಲ್ ತುಂಬಿವೆ. ನೀವಿಲ್ಲಿ ಗಮನಿಸಬಹುದು, ಈ ಕೆರೆ ಪೂರ್ತಿ ತುಂಬಿದೆ. ಸೊ ರೈತರು ಖುಷಿಯಾಗಿದ್ದಾರೆ. ಸೊ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿದ್ದಂತೆಯೇ. ಕೆಲವೊಂದಿಷ್ಟು ಸರ್ತಿ ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಇಷ್ಟ ಆಗತ್ತೆ. ಅದ್ಭುತ ಪ್ರತಿಭೆ, ಗ್ರೇಟ್ ಟ್ಯಾಲೆಂಟ್ ಆಫ್ ಇಂಡಿಯಾ. ನಿಮಗೆ ಎದುರುಗಡೆ ಒಂದು ದೊಡ್ಡ ಗುಡ್ಡ ಕಾಣಿಸ್ತಾ ಇದೆ ಅಲ್ಲ, ಸೊ ಅದರ ಮೇಲೆ ಹೋಗೋದಿದೆ ನನಗೀಗ. ಸೊ ಇದು ನನ್ನ ಒನ್ ಆಫ್ ದ ಫೇವ್ರೇಟ್ ಪ್ಲೇಸ್ ಆಗಿದೆ. ಸೊ ಅಲ್ಲಿಗೆ ಹೋಗೋದಿದೆ. ಬಟ್ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ನೀವೆಲ್ಲಿ ಗಮನಿಸಬಹುದು, ಗಾಡಿಯಲ್ಲಿ ಡೀಸೆಲ್ ಖತಮ್ ಆಗಿದೆ. ಎಮರ್ಜೆನ್ಸಿಗೆ ಬಂದಿದೆ. ರೇಂಜ್ ಕೂಡ ತೋರಿಸ್ತಾ ಇಲ್ಲ. ಈಗ ಸಮೀಪದಲ್ಲಿ ಎಲ್ಲಿ ಪೆಟ್ರೋಲ್ ಬಂಕ್ ಇದೆ ಅನ್ನೋದನ್ನು ನಾವು ಹುಡುಕಬೇಕು. ಆದರೂ ಕೂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಎಷ್ಟೇ ದೊಡ್ಡ ಪ್ರಾಬ್ಲಮ್ಸ್ಗಳು ಬಂದರೂ ಕೂಡ ನಾನು ಸೇಫಾಗಿ ಮನೆಗೆ ಬರಬೇಕಂತೇಳಿ ನಮ್ಮ ಅಕ್ಕ ನಮ್ಮ ಗಾಡಿಯಲ್ಲಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದಾಳೆ. ಸೊ ನೋಡಿ ನಮ್ಮ ಗಣಪ ಹೇಗಿದ್ದಾನೆ ಅಂಥೇಳಿ. ಸೊ ಅವನ ಕೊರಳಲ್ಲಿ ನಮ್ಮ ಅಕ್ಕ ಒಂದು ರುದ್ರಾಕ್ಷಿ ಮಾಲೆಯನ್ನು ಕೂಡ ಹಾಕಿದ್ದಾಳೆ. ಸೊ ಗಣಪ ನಮ್ಮ ಜೊತೆ ಇರುವಾಗ ಎಷ್ಟೇ ದೊಡ್ಡ ಪ್ರಾಬ್ಲಮ್ ಬಂದರೂ ಕೂಡ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೋಗುತ್ತೆ, ಪೆಟ್ರೋಲ್ ಬಂಕು ಸಿಕ್ಕೇ ಸಿಗತ್ತೆ. ನಂಬಿದವರನ್ನ ದೇವರು ಯಾವತ್ತೂ ಕೈ ಬಿಡಲ್ಲ. ನೀವು ಮುಂದೆ ನೋಡಿ, ನಿಮಗೆ ಗೊತ್ತಾಗತ್ತೆ. ಇಲ್ಲಿ ಪೆಟ್ರೋಲ್ ಬಂಕ್ ಇದೆ. ನನ್ನ ಕಾರು ಬಂದು ಬೀಳೋಕ್ಕಿಂತ ಮುಂಚೆನೇ ಇಲ್ಲಿ ಪೆಟ್ರೋಲ್ ಬಂಕ್ ಸಿಕ್ಕಿದೆ. ಇಷ್ಟೊಂದು ದೊಡ್ಡ ಲೈನ್ ಹತ್ತಿದೆಯಲ್ಲ, ಅದು CNGಯ ಲೈನ್ ಆಗಿದೆ. ನಮ್ಮ ಗಾಡಿ ಅಂತೂ ಡೀಸೆಲ್ ಇದೆ, ನೋ ಪ್ರಾಬ್ಲಮ್. कुठं आहे स्कॅनर? तोर का ना स्कॅन करतो. झालंय बघा 1500. चेक करून घ्या एकदा दादा. ನೀವೇನೀಗ ನೋಡ್ತಾ ಇದ್ದೀರಲ್ಲ, ಈ ದೊಡ್ಡ ಲೈನು ಇದು CNGಗಾಗಿ ಹತ್ತಿರುವ ಲೈನ್ ಆಗಿದೆ. ಸೊ CNGಗೆ ಈಗ ಡಿಮ್ಯಾಂಡ್ ಬಂದಿದೆ. ಭಾಳಷ್ಟು ಕಾರ್ ಓನರ್ಗಳು CNGಯಲ್ಲಿ ಕನ್ವರ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ಸುತ್ತಮುತ್ತ CNGಯ ಸ್ಟೇಷನ್ಗಳಿಲ್ಲ. ಸೊ ಇದು ಪಂಡರ್ಪುರ್ ಹಾವೇ ಆಗಿದೆ. ಈ ಒಂದು ಬಂಕನ್ನು ಬಿಟ್ಟರೆ ಪಂಡರ್ಪುರ ಹೋಗುವ ತನಕ ನಿಮಗೆ ಮಧ್ಯೆ ಎಲ್ಲಿಯೂ CNG ಸಿಗಲ್ಲ. ಸೊ ಇದು ಒಂದೇ ಪೆಟ್ರೋಲ್ ಬಂಕಲ್ಲಿದೆ, ಹೀಗಾಗಿ ಇಷ್ಟೊಂದು ದೊಡ್ಡ ಕ್ಯೂ ಇದೆ. ಈಗ ಹಾಕಿಸಿರುವ 1500 ರೂಪಾಯಿ ಡೀಸೆಲ್ನಲ್ಲಿ ನಮ್ಮ ಕಾರು 390 ಕಿಲೋಮೀಟ್ರ್ ತನಕ ಓಡುತ್ತೆ. ಸೊ ಇವತ್ತಿನ ನನ್ನ ಜರ್ನಿ ಕಂಪ್ಲೀಟ್ ಆಗುತ್ತೆ ಸಕ್ಸಸ್ಫುಲ್ಲಾಗಿ. ನಿಮ್ಮ ಎದುರುಗಡೆ ನೋಡಿ, ಈ ಗುಡ್ಡದ ಮೇಲೇ ನನಗೆ ಹೋಗೋದಿದೆ. ನಾವೀಗ ಒಂದು ಡೇಂಜರಸ್ ಘಾಟನ್ನು ಏರ್ತಾ ಇದ್ದೀವಿ.
ಸೊ ನಾನು ನಿಮ್ಗೆ ಬರೋವಾಗ ತೋರಿಸಿದ್ನಲ್ಲ ಈ ಗುಡ್ಡದ ಮೇಲೇ ಹೋಗೋದಿದೆ ಅಂಥೇಳಿ. ಸೊ ಅದೇ ಘಾಟನ್ನು ನಾವೀಗ ಏರ್ತಾ ಇದ್ದೀವಿ. ಹಿಲ್ ಸ್ಟೇಷನಲ್ಲಿ ಕಾರನ್ನು ಡ್ರೈವ್ ಮಾಡೋದ್ರಲ್ಲಿ ಒಂದು ಬೇರೆನೇ ಮಜಾ ಇದೆ. ಮಸ್ತ್ ಇದೆ ಅಲ್ಲ ವ್ಯೂ. ನಾನು 17 ವರ್ಷದವನಿದ್ದಾಗ ಡ್ರೈವಿಂಗನ್ನು ಕಲ್ತಿದ್ದೆ, ಅಂದರೆ 10 ವರ್ಷದ ಹಿಂದೆ. ಸೊ ಆವಾಗ ನನಗೆ ಈ ಘಾಟಲ್ಲಿ ಡ್ರೈವ್ ಮಾಡುವಾಗ ತುಂಬಾ ಭಯ ಆಗ್ತಾಯಿತ್ತು. ಆವಾಗ ಈ ರಸ್ತೆ ಕೂಡ ಇಷ್ಟೊಂದು ಚೆನ್ನಾಗಿರಲಿಲ್ಲ, ಈಗೀಗ ರಸ್ತೆ ಆಗಿದೆ. ಸುತ್ತಲೂ ವ್ಯೂ ಹೆಂಗಿದೆ ಅಂಥೇಳಿ ನೀವು ನೋಡ್ಬೋದು. ಸೊ ನನಗೆ ಯಾವಾಗ ಬೇಜಾರಾಗ್ತಾ ಇತ್ತಲ್ಲ, ಸೊ ಆವಾಗ ನಾನು ಇದೇ ಒಂದು ಗುಡ್ಡದಲ್ಲಿ ಬಂದು ಒಂದು ಅರ್ಧ ಗಂಟೆ ಇಲ್ಲೇ ಟೈಮನ್ನು ಸ್ಪೆಂಡ್ ಮಾಡಿ ಹೋಗ್ತಾ ಇದ್ದೆ. ಇಲ್ಲಿ ಬಂದು ಸಮಯನ ಕಳೆದು ಹೋಗೋದ್ರಿಂದ ನನ್ನ ಮೈಂಡು ರಿಫ್ರೆಶ್ ಆಗ್ತಾಯಿತ್ತು. ಹೀಗಾಗಿ ಈ ಗುಡ್ಡದ ಜೊತೆಗೆ ನನ್ನ ಪರ್ಸ್ನಲ್ ಕನೆಕ್ಷನ್ ಬೆಳ್ಕೊಂಡ್ಬಿಟ್ಟಿದೆ. ಹೀಗಾಗಿ ಇದು ಒಂದು ನನಗೆ ಫೇವ್ರೇಟ್ ಪ್ಲೇಸ್ ಥರ ಇದೆ. ಇದು 6 ಕಿಲೋಮೀಟರ್ಗಳ ಘಾಟ್ ಆಗಿದೆ. 6 ಕಿಲೋಮೀಟರ್ದ ತನಕ ಇದು ಇದೇ ರೀತಿ ಇದೆ. ಫೈನಲಿ ನಾನು ನನ್ನ ಫೇವ್ರೇಟ್ ಪ್ಲೇಸಿಗೆ ಬಂದು ತಲುಪಿರುವೆ. ನೀವು ನನ್ನ ಸುತ್ತಮುತ್ತ ನೋಡ್ಬೋದು, ಬರೀ ವಿಂಡ್ ಮಿಲ್ಸ್ಗಳಿವೆ. ಈ ಗುಡ್ಡದ ಮೇಲೆ ಬರೀ ವಿಂಡ್ ಮಿಲ್ಸ್ಗಳೇ ಇವೆ. ನಿಮ್ಮ ದೃಷ್ಟಿ ಎಲ್ಲಿ ತನಕ ಹೋಗುತ್ತಲ್ಲ ಅಲ್ಲಿ ತನಕ ನಿಮಗೆ ಬರೀ ವಿಂಡ್ ಮಿಲ್ಸ್ಗಳೇ ಕಾಣಿಸ್ತವೆ. ಇಲ್ಲಿ ನೋಡಿ, ಕಪ್ಪು ಮೋಡಗಳು ಈ ಭೂಮಿಗೆ ಬಂದು ಮುತ್ತಿಡೋಕೆ ಕಾಯ್ತಾ ಇವೆ. ಜೋರಾಗಿ ಗಾಳಿ ಬೀಸ್ತಾ ಇದೆ. ನಿಮ್ಮ ದೃಷ್ಟಿ ಎಲ್ಲಿ ತನಕ ಹೋಗುತ್ತಲ್ಲ ಅಲ್ಲಿ ತನಕ ಬರೀ ವಿಂಡ್ ಮಿಲ್ಸ್ಗಳೇ ಇವೆ. ಮಳೆ ಬರ್ಬೋದಂತ ಅನಿಸುತ್ತೆ, ಏನು ಹೇಳಕ್ಕೆ ಬರಲ್ಲ. ಈಗ ತಾನೇ ಹುಷಾರಾಗಿದ್ದೀನಿ. ಮತ್ತು ಮಳೆಯಲ್ಲಿ ನೆನ್ಕೊಂಡು ಮನೆಗೆ ಹೋದರೆ ನಮ್ಮ ಅಕ್ಕ ಮೆಟ್ಟಲು ಹೊಡಿತಾಳೆ, ಅದಂತೂ ಗ್ಯಾರಂಟಿ. ನಮ್ಮ ಅಕ್ಕ ನನ್ನ ಹೊರಗಡೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ. ಕಟಿಂಗು ಹಾಗೂ ಶೇವಿಂಗ್ ಮಾಡಿಸ್ಕೊಂಬರ್ತೀನಿ ಅಂಥೇಳಿ ನೆಪ ಹೇಳಿ ಹೊರಗಡೆ ಬಂದಿರುವೆ. ಎಷ್ಟು ಬ್ಯೂಟಿಫುಲ್ ಆಗಿರುವ ವ್ಯೂ ಇದೆ ನೋಡಿ ಗೆಳೆಯರೆ. ಈ ಘಾಟ್ನಲ್ಲಿ ಬಹಳಷ್ಟು ವಿಂಡ್ ಮಿಲ್ಸ್ಗಳಿವೆ. ಹೇಗಿದೆ, ಮಸ್ತ್ ಇದೆ ಅಲ್ಲ. ನಿಮ್ಮ ದೃಷ್ಟಿ ಎಲ್ಲಿ ತನಕ ಹೋಗುತ್ತಲ್ಲ ಅಲ್ಲಿ ತನಕವೂ ಕೂಡ ವಿಂಡ್ ಮಿಲ್ಸ್ಗಳಿವೆ. ನೋಡಿದೆ ಹೆಂಗಿದೆ ನೋಡಿ, ದೈತ್ಯಾಕಾರವಾಗಿದೆ ವಿಂಡ್ ಮಿಲ್ಲು. ಇದೇನಾದರೂ ನನ್ನ ಮೇಲೆ ಬಿದ್ದರೆ ನಾನು ಇಲ್ಲೇ ಅಪ್ಪಚ್ಚಿಯಾಗಿ ಹೋಗ್ಬಿಡ್ತೀನಿ, ಬಡಿ ಕೂಡ ಸಿಗಲ್ಲ ಅನಿಸುತ್ತೆ. ಇದು ಸಿಕ್ಕಾಬಟ್ಟೆ ಶಬ್ದ ಮಾಡುತ್ತೆ, ಅದು ತುಂಬಾ ಜೋರಾಗಿ ಶಬ್ದ ಮಾಡುತ್ತೆ. ಇದು ನಿಂತೋಗಿದೆ. ಮೋಸ್ಟ್ಲಿ ಇದಕ್ಕೆ ಲವ್ ಬ್ರೇಕಪ್ ಆಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಇದು ಏನೂ ಕೆಲಸ ಮಾಡ್ತಾ ಇಲ್ಲ. ಇವು ಜೋಶಲ್ಲಿವೆ, ಎರಡು ತಿರುಗ್ತಾ ಇವೆ. ಆ ಎದುರುಗಡೆಯ ಗುಡ್ಡವನ್ನು ನೋಡಿ, ಅಲ್ಲಿ ಮೋಸ್ಟ್ಲಿ ಮಳೆ ಆಗ್ತಾ ಇದೆ ಅಂತ ಅನಿಸುತ್ತೆ. ನೋಡಿ, ಕಪ್ಪು ಮೋಡಗಳು ಕೆಳಗಡೆ. ಇಲ್ಲಿ ಅಷ್ಟೊಂದು ಇಲ್ಲಿ ಗಾಳಿ ಗಿರ್ನಿಗಳಿವೆ, ಇಲ್ಲಿ ಮಳೆ ಬೀಳ್ತಾ ಇದೆ. ನಿಸರ್ಗ ಹೆಂಗೆ ಯಾವಾಗ ಏನಾಗುತ್ತೆ ಅಂತ ಹೇಳಿ ಯಾರಿಗೂ ಕೂಡ ಗೆಸ್ ಮಾಡೋಕ್ಕೆ ಬರಲ್ಲ. ಈ ಜಾಗ ಯಾಕೆ ನನಗಿಷ್ಟು ಕ್ಲೋಸ್ ಆಗಿದೆಯಪ್ಪ ಅಂತಂದರೆ, ಇದಕ್ಕೆ ನನ್ನ ಎಲ್ಲ ಸೀಕ್ರೆಟ್ಗಳು ಗೊತ್ತು. ಬಾಲ್ಯದಿಂದಲೂ ಕೂಡ ನಾನು ಹಠಮಾರಿ ಹುಡುಗನಾಗಿರುವೆ. ನನಗಿದು ಬೇಕಂತಂದರೆ ಬೇಕೇ ಬೇಕು. ಎಲ್ಲಿ ತನಕ ಅದು ನನಗೆ ಸಿಗಲ್ವೋ ಅಲ್ಲಿ ತನಕ ಬಿಡೋ ಮಗ ನಾನಲ್ಲ. ಸೊ ನಾನು ಬಯಸಿದ್ದನ್ನು ಪಡೆದುಕೊಳ್ಳೋದಕ್ಕಾಗಿ ನನ್ನ 100% ಬೆಸ್ಟ್ ಎಫರ್ಟನ್ನು ಕೊಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೆ. ಆದರೆ ನಾವು ಬಯಸಿದ್ದೆಲ್ಲವೂ ನಮಗೆ ಸಿಗಲ್ಲ. ಅಂಥ ಸಿಚುವೇಷನ್ನಲ್ಲಿ ನಾನು ಸಿಕ್ಕಾಪಟ್ಟೆ ಡಿಮೋಟಿವೇಟ್ ಆಗ್ತಾಯಿದ್ದೆ. ಸೊ ಆವಾಗ ನಾನು ಇದೇ ಒಂದು ಗುಡ್ಡಕ್ಕೆ ಬರ್ತಾಯಿದ್ದೆ. ಸೊ ಇಲ್ಲಿ ಬಂದುಬಿಟ್ಟು ಒಬ್ಬನೇ ಅಳ್ತಾ ಇದ್ದೆ, ಏನೇನೋ ಮಾತಾಡ್ತಾ ಇದ್ದೆ. ಸೊ ನಾನು ಈ ಗುಡ್ಡದ ಜೊತೆಗೆ, ಈ ವಾತಾವರಣದ ಜೊತೆಗೆ ಬಹಳಷ್ಟು ಮಾತಾಡಿರುವೆ. ನನ್ನ ಎಲ್ಲ ಸೀಕ್ರೆಟ್ಗಳು ಕೂಡ ಈ ಗುಡ್ಡಕ್ಕೆ ಗೊತ್ತು. ಆದರೆ ಈ ಗುಡ್ಡ ಇದೆಯಲ್ಲ, ತುಂಬಾ ಒಳ್ಳೆಯ ವ್ಯಕ್ತಿಯಾಗಿದೆ. ನನ್ನ ಎಲ್ಲ ಸೀಕ್ರೆಟ್ಗಳು ಈ ಗುಡ್ಡಕ್ಕೆ ಗೊತ್ತಿದ್ದರೂ ಕೂಡ ಇದು ಯಾರೊಂದಿಗೂ ಕೂಡ ನನ್ನ ಸೀಕ್ರೆಟ್ಸ್ಗಳನ್ನು ಶೇರ್ ಮಾಡಲ್ಲ. ಸುಮ್ಮನೆ ಕೇಳಿಸ್ಕೊಳ್ತಾ ಇರುತ್ತೆ ಮತ್ತು ನನಗೆ ಸೈಲೆಂಟಾಗಿ ಮೋಟಿವೇಟ್ ಮಾಡ್ತಾ ಇರುತ್ತೆ. ನನ್ನ ಲೈಫಲ್ಲಿ ನನ್ನ ಪ್ಲ್ಯಾನ್ಸ್ಗಳನ್ನು ಶೇರ್ ಮಾಡಿಕೊಳ್ಳೋಕ್ಕೂ ಕೂಡ ಜಾಸ್ತಿ ಜನರಿಲ್ಲ, ಪೇನ್ಸ್ಗಳನ್ನು ಶೇರ್ ಮಾಡಿಕೊಳ್ಳೋಕ್ಕೂ ಕೂಡ ಜಾಸ್ತಿ ಜನರಿಲ್ಲ.
ಸೊ ಹೀಗಾಗಿ ನಾನು ಇಲ್ಲಿಗೆ ಬರ್ತಾ ಇದ್ದೆ, ಸುಮ್ಮನೆ ಕೂಡ್ತಾ ಇದ್ದೆ, ಏನೇನೆಲ್ಲ ಅನ್ನಿಸ್ತಾ ಇತ್ತಲ್ಲ ಅದನ್ನು ಮಾತಾಡ್ತಾ ಇದ್ದೆ. ಸೊ ಹೀಗೆ ಇಲ್ಲಿಗೆ ಬಂದು ಹೋದ ತಕ್ಷಣ ನನ್ನ ಮನಸ್ಸು ಹಗರಾಗ್ತಾ ಇತ್ತು ಮತ್ತು ನಾನು ಚಾರ್ಜ್ಡ್ ಅಪ್ ಆಗ್ತಾ ಇದ್ದೆ, ಕೆಲಸದಲ್ಲಿ ತೊಡಗಿಸಿಕೊಳ್ತಾ ಇದ್ದೆ. ಒಂದೊಂದು ಹನಿ ಮಳೆಗಳು ಬೀಳ್ತಾ ಇವೆ. ಜೋರಾಗಿ ಮಳೆ ಬರೋದಕ್ಕಿಂತ ಮುಂಚೆ ತಪ್ಪಗೆ ಗೂಡು ಸೇರ್ಕೊಂಡ್ಬಿಡ್ತೀನಿ. ಒಂದು ವೇಳೆ ನೀವು ಪ್ರೊಫೆಷ್ನಲ್ ಆಗಿ ಎಲ್ಲ ತರಹದ ವಿಡಿಯೋಗಳನ್ನು ಎಡಿಟ್ ಮಾಡೋದನ್ನು ಕಲಿಯೋರಿದ್ದರೆ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಆನ್ಲೈನ್ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗ್ ಕೋರ್ಸಿಗೆ ಜಾಯ್ನ್ ಆಗಿ. SP10 ಈ ಡಿಸ್ಕೌಂಟ್ ಕೂಪನನ್ನು ಯೂಸ್ ಮಾಡಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಬೇಗನೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್.